ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನನ್ನ ಹೆಸರು ಧನಂಜಯ್. ನಾನು ಹಾವೇರಿ ಮತ್ತು ಶಿರ್ಸಿ ಪ್ರಾಂತ್ಯದಲ್ಲಿ ಕರ್ತನ ಸೇವೆ ಮಾಡುವನಾಗಿದ್ದೇನೆ ಮತ್ತು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ನ ಕರ್ನಾಟಕ ರಾಜ್ಯದ ಲೀಗಲ್ ಅಫೇರ್ಸ್ ಡೈರೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಾರಣಾಂತರಗಳಿಂದ ಈ ದಿನ ನಿಮ್ಮ ಮಧ್ಯೆಯಲ್ಲಿ ಸೆಮಿನಾರ್ ಅಟೆಂಡ್ ಮಾಡಲಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಮಧ್ಯೆಯಲ್ಲಿ ಈ ದಿನ ಒಂದು ಘಟನೆಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2024 ಜನವರಿ ತಿಂಗಳಿನಲ್ಲಿ ಶಿರ್ಸಿ ತಾಲೂಕಿನ ಜಗಳೇ ಮನೆ ಅನ್ನೋದೊಂದು ಗ್ರಾಮದ ವಿಶ್ವಾಸಿ ಹೌಸ್ ವಿಸಿಟಿಂಗ್ ಆಗಿ ಇನ್ವೈಟ್ ಮಾಡಿರ್ತಾರೆ. ನಾವು ಕೂಡ 6 ಜನರ ತಂಡವಾಗಿ ಹೌಸ್ ವಿಸಿಟಿಂಗ್ ಆಗಿ ಹೋಗಿರ್ತೀವಿ. ಆ ದಿನ ನಾವು ಆ ಗ್ರಾಮದಲ್ಲಿ ಪರ್ಸಿಕ್ಯೂಷನ್ಗೆ ಒಳಗಾಗ್ತೀವಿ. ಸುಮಾರು ರಾತ್ರಿ 10:30 ಸಮಯ ಪೊಲೀಸ್ನವರು ಬಂದು ನಮ್ಮ 6 ಜನರನ್ನು ಕೂಡ ಜೀಪ್ನಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ನಾನೊಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀನಿ. ನಮ್ಮ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ನ ನ್ಯಾಷನಲ್ ಚೇರ್ಮನ್ ಆದಂಥ ಪಾಸ್ಟರ್ ಜಾನ್ ಶಮೈನ್ ಸರ್ ಅವ್ರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀನಿ. ಪಾಸ್ಟರ್, ವಿ ಆರ್ ಪರ್ಸಿಕ್ಯೂಟೆಡ್ ಇನ್ ಜಗಳೇ ಮನೆ ವಿಲೇಜ್, ಶಿರ್ಸಿ ತಾಲೂಕ್ ಎಂಬುದಾಗಿ ನಾನು ಅವ್ರಿಗೊಂದು ಮೆಸೇಜ್ ಕಳಿಸ್ತೀನಿ. ಮೆಸೇಜ್ ಕಳಿಸಿ ಸುಮಾರು ಒಂದು 5ರಿಂದ 10 ನಿಮಿಷದ ಒಳಗಡೆ ಜಾನ್ ಸರ್ ಅವರು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಯಾವುದು, ಸಂಬಂಧಪಟ್ಟ SI ಯಾರು ಹೋಗಿದ್ದಾರೆ ಘಟನಾ ಸ್ಥಳಕ್ಕೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡಿಕೊಂಡು ವಿತಿನ್ 5 to 10 ಮಿನಿಟ್ಸ್ ಒಳಗಡೆ ರಿಟರ್ನ್ ಜೀಪ್ನಲ್ಲಿ ಬರ್ತಾ ಇರುವಾಗ SIಗೆ ಒಂದು ಕಾಲ್ ಬರ್ತದೆ. ಜಾನ್ ಸರ್ ಕಾಲ್ ಮಾಡಿರ್ತಾರೆ. ಕಾಲ್ ಮಾಡಿ ನಮಗೆ ಕಾನೂನು ರೀತಿಯಾಗಿ ಏನೇನು ಆ ಸಮಯದಲ್ಲಿ ನೆರವು ಬೇಕು, ಸಹಾಯ ಬೇಕು, ಮಾತುಗಳು ಬೇಕು, ಅದನ್ನೆಲ್ಲ ಕೂಡ SI ಜೊತೆ ಮಾತಾಡಿರ್ತಾರೆ. ನಮ್ಮನ್ನು ರಾತ್ರಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಯಾವ ಕುಟುಂಬ ನಮ್ಮನ್ನ ಇನ್ವೈಟ್ ಮಾಡಿತ್ತು ಆ ಕುಟುಂಬವೇ ಸ್ಟೇಷನ್ನಲ್ಲಿ ಸುಳ್ಳು FIR ಮಾಡ್ತಾನೆ. ಆ ಕುಟುಂಬದಲ್ಲಿದ್ದಂಥ ಒಬ್ಬ ಯುವಕ ಸುಳ್ಳು FIR ಮಾಡಿಸ್ತಾನೆ. ನಾವು ಪರ್ಸಿಕ್ಯೂಷನ್ ಒಳಗಾಗಿದ್ದಂಥ ಸ್ಥಳದಿಂದ ಜಾನ್ ಸರ್ ಇರುವಂಥ ಸ್ಥಳಕ್ಕೆ ಸುಮಾರು ಒಂದು 450ರಿಂದ 500 ಕಿಲೋಮೀಟರ್ ಅಂತರ ಇರ್ತದೆ. ಅವರ ರಾತ್ರಿಯಲ್ಲೇ ಬೆಂಗಳೂರನ್ನ ಬಿಟ್ಟು ರಾತ್ರಿಯಲ್ಲ ಪ್ರಯಾಣ ಬೆಳೆಸಿ ಅವರು ಶಿರ್ಸಿಗೆ ಮಾರನೇ ದಿನ ಬರ್ತಾರೆ. ಬಂದು ನಮ್ಮ ಸಂಗಡ ಆ ಮಾರನೇ ದಿನ ರಾತ್ರಿ 1-2 ಗಂಟೆವರೆಗೂ ಸ್ಟೇಷನ್ನಲ್ಲಿ ಇದ್ದು ಕಾನೂನು ರೀತಿಯಾಗಿ ಯಾವ ನೆರವು ಸಹಾಯ ಕೊಡ್ಬೋದು ಅದನ್ನೆಲ್ಲ ನಮಗೆ ನಿಂತು ಅವ್ರು ಸಹಾಯ ಮಾಡ್ತಾರೆ. ಮತ್ತು ಯಾರು ನಮ್ಮ ವಿರುದ್ಧವಾಗಿ ಸುಳ್ಳು FIR ಮಾಡಿದ್ರು ಅವರಿಗೂ ಕೂಡ ಕಾನೂನು ರೀತಿಯಾಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿ ನಮಗೆ ಸಹಾಯವಾಗಿ ನಿಲ್ತಾರೆ. ಒಂದು ವೇಳೆ ಜಾನ್ ಸರ್ ಬರದೆ ನಾವು ಅಲ್ಲಿ ಯಾರು ನಮ್ಗೆ ಸಹಾಯ ಇಲ್ಲ ಅನ್ನೋದಾಗಿದ್ರೆ ನಮ್ಮ ಮೇಲೆ ಸುಳ್ಳು FIR ಆಗಿತ್ತು, ಇವತ್ತು ಕೇಸು ಬೇರೆ ದಿಕ್ಕಿನಲ್ಲೇ ಹೋಗಿರ್ತಾ ಇತ್ತು. ನಮಗೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯ, ಭಾರತ ದೇಶ ಎಲ್ಲೇ ಯಾವುದೇ ಒಂದು ಸಭೆಗಾಗಲಿ, ಯಾವುದೊಂದು ಸೇವಕರಿಗಳಿಗಾಗಲಿ, ಯಾವುದೇ ವಿಶ್ವಾಸಿಗಳಿಗಾಗಲಿ ಪರ್ಸಿಕ್ಯೂಷನ್ ಒಳಗಾಗಿದ್ದಾರೆ ಅಂತ ಕೇಳಲ್ಪಟ್ರೆ ಜಾನ್ ಸರ್ ತಮ್ಮ ಪ್ರಯಾಣ ಬೆಳೆಸ್ತಾರೆ ಮತ್ತು ಅವರಿಗೆ ಕಾನೂನು ರೀತಿಯಾಗಿ ಸಂವಿಧಾನದಲ್ಲಿ ಏನೇನು ಹಕ್ಕುಗಳಿದೆ, ಕಾನೂನು ರೀತಿಯಾಗಿ ಅವ್ರಿಗೆ ಏನೇನೆಲ್ಲ ಸಹಾಯ ಮಾಡಬಹುದು ಆ ಎಲ್ಲ ಸಹಾಯವನ್ನು ಅವರು ನಿಂತು ಒದಗಿಸಿಕೊಟ್ಟು ಬರ್ತಾರೆ. ದೇವರು ಇನ್ನೂ ಅವರಿಗೆ ಅನೇಕ ಕಾರ್ಯಗಳನ್ನ ಮಾಡಲಿಕ್ಕೆ ಸಹಾಯ ಮಾಡಲಿ ಮತ್ತು ನಮ್ಮ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಇಟ್ಟು ದೇವರು ಅನೇಕ ಬದಲಾವಣೆಗಳನ್ನ ತರಲಿ. ದೇವರೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಈ ಒಂದು ಸಾಕ್ಷಿಯನ್ನು ಹಂಚಿಕೊಳ್ಳಲಿಕ್ಕೆ ಸಹಾಯ ಮಾಡಿದಂಥ ಕರ್ತನಿಗೂ ಸಮಯ ಕೊಟ್ಟಂಥ ನಮ್ಮ ನ್ಯಾಷನಲ್ ಚೇರ್ಮನ್ ಸರ್ಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಪ್ರೈಸ್ ಲಾರ್ಡ್.